ಸರ್, ಇವತ್ತು ಯಾವುದೇ ವಾದ ಇರಲಿಲ್ಲ. ಇದು ಒಂದು ಆದೇಶಕ್ಕೆ ಕಾಯ್ದಿರಿಸಿ ಸುಮಾರು ಒಂದು ತಿಂಗಳಾಗಿತ್ತು ಸರ್. ಇವತ್ತು ಆದೇಶ ಮಾತ್ರ ಒಂದು ಹೊರಡಿಸಿರುವಂಥದ್ದು ನ್ಯಾಯಾಲಯ. ನೋಡಿ, ಪ್ರಮುಖವಾಗಿ ಈ ಅಭಿಯೋಜನೆಯವರ ಒಂದು ವಾದ ಏನಾಗಿತ್ತಂದ್ರೆ, ಈ ಹಿಂದೆ ಏನು ದರ್ಶನ್ ಸೇರಿದಂತೆ ಇನ್ನೂ ಕೆಲವು ಆರೋಪಿಗಳಿಗೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಏನು ಜಾಮೀನನ್ನು ರದ್ದುಗೊಳಿಸಿ ಅವರನ್ನ ಪುನಃ ಅವರು ಜೈಲು ಸೇರುವಂತೆ ಮಾಡಿತ್ತು. ಆ ಒಂದು ಆದೇಶದ ಮೇರೆಗೆ ಇವತ್ತು ಆ ಒಂದು ಆದೇಶದ ಮೇರೆಗೆ ಇನ್ನುಳಿದ ಆರೋಪಿಗಳಿಗೆ ಸಂಬಂಧಪಟ್ಟಂತೆ ಅದನ್ನು ಆಧಾರವಾಗಿಟ್ಕೊಂಡು ಮಾನ್ಯ ಸತ್ರ ನ್ಯಾಯಾಲಯ ನೀಡಿದ್ದಂತಹ ಒಂದು ಜಾಮೀನನ್ನು ರದ್ದುಗೊಳಿಸಬೇಕು ಅಂತೇಳಿ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಅಭಿಯೋಜನೆಯವರು ಅರ್ಜಿ ಸಲ್ಲಿಸಿದ್ರು. ಆ ಒಂದು ಅರ್ಜಿ ಇವತ್ತು ತಿರಸ್ಕೃತಗೊಂಡು ಆರೋಪಿಗಳಿಗೆ ಯಾವುದೇ ಒಂದು ಬಂಧನದ ಭೀತಿ ಇಲ್ಲದಂತಾಗಿದೆ ಸರ್. ನೋಡಿ, ಪ್ರಮುಖವಾಗಿ ಪ್ರತಿಯೊಬ್ಬರ ಒಂದು ಹಕ್ಕು ಅಂದ್ರೆ, ಪ್ರತಿಯೊಬ್ಬ ಆರೋಪಿಯ ಹಕ್ಕು ಈ ತ್ವರಿತಗತಿಯಲ್ಲಿ ವಿಚಾರಣೆಯನ್ನ ಎದುರಿಸೋದು ಪ್ರತಿಯೊಬ್ಬ ಆರೋಪಿಯ ಹಕ್ಕು. ಯಾವುದೇ ವಿಚಾರಣೆ, ಸತ್ರ ನ್ಯಾಯಾಲಯದ ವಿಚಾರಣೆ ನಿಧಾನಗತಿಯಲ್ಲಿ ಅದು ನಡೆದಿದ್ದೇ ಆದಲ್ಲಿ ಅದು ಆರೋಪಿಯ ಹಕ್ಕುಗಳಿಗೆ ಧಕ್ಕು ತರುವಂತದ್ದು ಆಗ್ತದೆ. ಈ ಒಂದು ಪ್ರಕರಣದಲ್ಲಿ ಏನು ವಿಚಾರಣೆ ನಿಧಾನಗತಿಯಲ್ಲಿ ನಡೀತಿತ್ತು ಅಂದ್ರೆ, 1 ವರ್ಷ ಸಮಯ ಆದರೂ ಕೂಡ, 1 ವರ್ಷ ಕಳೆದರೂ ಕೂಡ ಇನ್ನು ಆ ವಾದವನ್ನು ಮಂಡಿಸುವಂತಹ ಸಮಯದಲ್ಲಿ 8 ಸಾಕ್ಷಿಗಳ ವಿಚಾರಣೆ ನಡೆದಿತ್ತು. ನೋಡಿ, ಅದೊಂದು ಪ್ರಮುಖವಾದ ಒಂದು ವಾದ ಆಗಿರ್ತದೆ. ಎರಡನೇದಾಗಿ, ಇವರು ಯಾವ ಸರ್ವೋಚ್ಚ ನ್ಯಾಯಾಲಯದ ಆದೇಶದ ಮೇರೆಗೆ ಇವರು ಅದನ್ನ ಒಂದು ಆಧಾರವಾಗಿ ಇಟ್ಕೊಂಡು ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಜಾಮೀನನ್ನು ರದ್ದು ಮಾಡಬೇಕು ಅಂತ ಇವರು ಅರ್ಜಿಯನ್ನ ಸಲ್ಲಿಸಿರ್ತಾರೆ ಅಭಿಯೋಜನೆಯವರು. ಆ ಒಂದು ಆದೇಶದಲ್ಲಿ ಅಂದ್ರೆ ಸರ್ವೋಚ್ಚ ನ್ಯಾಯಾಲಯದ ಆದೇಶದಲ್ಲಿ ಎಲ್ಲಿಯೂ ಕೂಡ ಇನ್ನಿತರೆ ಆರೋಪಿಗಳ ಬಗ್ಗೆ ಯಾವುದೇ ಉಲ್ಲೇಖ ಇರೋದಿಲ್ಲ. ಅಂದ್ರೆ ಸರ್ವೋಚ್ಚ ನ್ಯಾಯಾಲಯ ಇನ್ನಿತರೆ ಆರೋಪಿಗಳ ಬಗ್ಗೆ ಯಾವುದೇ ಉಲ್ಲೇಖ ಮಾಡಿರೋದಿಲ್ಲ, ಯಾವುದೇ ರೀತಿಯ ಒಂದು ಅಬ್ಸರ್ವೇಷನ್ ಇರೋದಿಲ್ಲ ಇವರ ವಿರುದ್ಧ. ಹಾಗಾಗಿ ಜಾಮೀನನ್ನ ರದ್ದುಗೊಳಿಸುವುದು ಅದು ಸಮಂಜಸವಲ್ಲ ಅನ್ನೋದು ನಮ್ಮ ವಾದ ಆಗಿತ್ತು ಸರ್. ಸುಪ್ರೀಂ ಕೋರ್ಟ್ಗೆ ಹೋದರೂ ಕೂಡ ದರ್ಶನ್ಗೆ ಜಾಮೀನು ಸಿಕ್ಕಿಲ್ಲ. ಹೌದು. 1 ವರ್ಷದ ಅವಧಿ ಒಳಗೆ ವಿಚಾರಣೆ ಮುಗಿಸಬೇಕು ಅಂತ ಸೂಚನೆಯನ್ನು ಕೂಡ ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಈ ಒಂದು ಇವತ್ತಿನ ಏನು ತೀರ್ಪಿದಿಲ್ಲ, ಈ ತೀರ್ಪನ್ನ ಇಟ್ಟುಕೊಂಡು ಆಧರಿಸಿಕೊಂಡು ದರ್ಶನ್ ಅವರು ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಬಹುದಾ, ಹೇಗೆ ಸರ್? ಈಗಾಗಲೇ ಅವರ ಜಾಮೀನು ತಿರಸ್ಕೃತ. ಅವರ ಏನು ಮೊನ್ನೆ ಅವರು ವಿಶೇಷ ಅರ್ಜಿಯನ್ನು ಸಲ್ಲಿಸಿದ್ರು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ. ಆ ಒಂದು ಅರ್ಜಿ ಸಲ್ಲಿಸದೇ ಇದ್ದರೆ, ಅಂದ್ರೆ ಈಗಾಗಲೇ ಏನು ಅದು ಹೋಗದೆ ಇದ್ದಿದ್ರೆ, ಈಗಾಗಲೇ ಅರ್ಜಿ ವಿಲೇವಾರಿ ಆಗೋಗಿದೆ. ಹೋಗದೆ ಇದ್ದಿದ್ರೆ ಈ ಒಂದು ಆದೇಶವನ್ನ ಆಧಾರವಾಗಿ ಇಟ್ಕೊಂಡು ಹೋಗಿದ್ದಿದ್ರೆ ಇನ್ನೂ ಬಹಳಷ್ಟು ಅನುಕೂಲ ಆಗ್ತಿತ್ತು ಅಂತ ಹೇಳ್ಬೋದು ಸರ್. ನಾನು ಈ ಒಂದು ಹಂತದಲ್ಲಿ ಖಂಡಿತ ನಮ್ಗೆಲ್ಲ ಒಂದ್ ಕಡೆ ಅದೇ ರೀತಿ ಅನ್ಸುತ್ತೆ. ಯಾಕಂದ್ರೆ ನಾವು ಕೂಡ ಸಲಹೆಯನ್ನ ಕೊಟ್ಟಿದ್ವಿ, ಇಷ್ಟು ತ್ವರಿತವಾಗಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಒಂದು ಬಾಗಿಲನ್ನು ಕದ ತಟ್ಟೋದು ಬೇಡ ಅಂತ ಹೇಳಿದ್ವಿ. ಆದರೂ ಕೂಡ ಕಾರಣಾಂತರಗಳಿಂದ ಅವರು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ರು. ಆ ಒಂದು ಅರ್ಜಿ ತಿರಸ್ಕೃತಗೊಂಡಿದೆ. ಹಾಗಾಗಿ ಈಗ ಬಹುಶಃ ಅವರಿಗೆ ಈ ಒಂದು ಅರ್ಜಿಯ ಇವತ್ತು ಆಗಿರುವಂತಹ ಒಂದು ಆದೇಶದ ಒಂದು ಆಧಾರವನ್ನಾಗಿ ಇಟ್ಟುಕೊಂಡು ಪುನಃ ಅವರು ಜಾಮೀನಿಗೆ ಮೊರೆ ಹೋಗೋ ಒಂದು ಸಾಧ್ಯತೆ ಇನ್ನೂ 1 ವರ್ಷದವರೆಗೂ ಕಡಿಮೆ ಇದೆ ಸರ್. ಆ ಸಾಧ್ಯತೆ ಸರ್, ನೋಡಿ, ಮೊದಲನೇದಾಗಿ ಈ ಹಿಂದೆ ಏನು ಒಂದಷ್ಟು ಜನ ಆರೋಪಿಗಳ ಒಂದು ಜಾಮೀನು ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ರದ್ದುಗೊಳಿಸಿ ಒಂದು ಆದೇಶವನ್ನ ಮಾಡಿರುತ್ತೆ. ನೋಡಿ, ಈ ಒಂದು ಆದೇಶವನ್ನ ಆಧಾರವಾಗಿಟ್ಕೊಂಡು ಅಭಿಯೋಜನೆಯವರು ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಇನ್ನಿತರೆ ಆರೋಪಿಗಳಿಗೆ ಜಾಮೀನನ್ನು ರದ್ದುಗೊಳಿಸಬೇಕು ಅಂತ ಹೇಳಿ ಒಂದು ಅರ್ಜಿಯನ್ನ ಸಲ್ಲಿಸಿರ್ತಾರೆ. ಆ ಒಂದು ಅರ್ಜಿ ಇವತ್ತು ತಿರಸ್ಕೃತಗೊಂಡಿದೆ ಸರ್. ಅಂದ್ರೆ ಏನು ಸತ್ರ ನ್ಯಾಯಾಲಯ ಜಾಮೀನನ್ನು ಮಂಜೂರು ಮಾಡಿತ್ತು, ಆ ಒಂದು ಜಾಮೀನು ಮಂಜೂರು ಮಾಡಿದಂತಹ ಆದೇಶವನ್ನ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯ ಎತ್ತಿ ಹಿಡಿದಿರುವಂತದ್ದು ಆಗಿದೆ ಸರ್. ಈ ಒಂದು ಆದೇಶವನ್ನು ಇಟ್ಟುಕೊಂಡು ದರ್ಶನ್ ಬೇಲ್ ಅಪ್ಲಿಕೇಶನ್ ಹಾಕಬಹುದಾ? ನೋಡಿ, ಈಗಾಗಲೇ ಅವರು ಸರ್ವೋಚ್ಚ ನ್ಯಾಯಾಲಯಕ್ಕೆ ಮೊರೆ ಹೋಗಿ ಅವರು ಜಾಮೀನು ತಿರಸ್ಕೃತ ಆಗದೇ ಇದ್ದಿದ್ದಲ್ಲಿ ಖಂಡಿತ ಅವರು ಈ ಒಂದು ಆದೇಶದ ಒಂದು ಪ್ರಯೋಜನವನ್ನ ಪಡಿಬೋದಿತ್ತು. ಆದರೆ ಈಗಾಗಲೇ ಅವರು ಸರ್ವೋಚ್ಚ ನ್ಯಾಯಾಲಯದ ಬಾಗಿಲನ್ನು ತಟ್ಟಿ ಅಲ್ಲಿ ಅವರ ಒಂದು ಅರ್ಜಿ ತಿರಸ್ಕೃತ ಆಗಿರೋದ್ರಿಂದ ಎಲ್ಲೋ ಒಂದು ಕಡೆ ಅದು ಈ ಒಂದು ಆದೇಶದ ಒಂದು ಪ್ರಯೋಜನವನ್ನ ಅವರು ಪಡೀಲಿಕ್ಕೆ ಸಾಧ್ಯ ಇಲ್ಲ ಈ ತಕ್ಷಣಕ್ಕೆ ಅನ್ನೋದು ನನ್ನ ಒಂದು ಅನಿಸಿಕೆ. ನಾವು ಈಗಾಗಲೇ ಅವ್ರಿಗೂ ಕೂಡ ಒಂದು ಸಲಹೆಯನ್ನು ಕೊಟ್ಟಿದ್ವಿ. ಇಷ್ಟು ತ್ವರಿತವಾಗಿ ಅವರು ಸರ್ವೋಚ್ಚ ನ್ಯಾಯಾಲಯದ ಕದವನ್ನು ತಟ್ಟೋದು ಬೇಡ ಅಂತೇಳಿ. ಕಾರಣಾಂತರಗಳಿಂದ ಅವರು ಸರ್ವೋಚ್ಚ ನ್ಯಾಯಾಲಯಕ್ಕೆ
ಅವರು ಜಾಮೀನಿಗೆ ಮೊರೆ ಹೋಗಿದ್ರು, ಅದು ತಿರಸ್ಕೃತಗೊಂಡಿದೆ ಸರ್. ಈಗ ದರ್ಶನ್ ಹೊರತಾಗಿ ಉಳಿದಂತ ಆರೋಪಿಗಳು ಈ ಒಂದು ಆದೇಶವನ್ನು ಆಧರಿಸಿಕೊಂಡು ಖಂಡಿತ ಹಾಕಬಹುದಾ? ಖಂಡಿತ. ಯಾಕೆಂತಂದ್ರೆ ಪ್ರಮುಖವಾಗಿ ನಾವು ಈ ನಿಧಾನಗತಿಯಲ್ಲಿ ನಡೀತಿರುವಂತಹ ವಿಚಾರಣೆ ಅದು ಒಂದು ನಮ್ಮ ಪ್ರಮುಖವಾದ ಒಂದು ವಾದ ಆಗಿರ್ತದೆ. ಎರಡನೇದಾಗಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಈಗಾಗಲೇ ಏನು ಈ ಹಿಂದೆ ಜಾಮೀನನ್ನ ಒಂದು ರದ್ದುಗೊಳಿಸಿ ಒಂದು ಆದೇಶವನ್ನ ಮಾಡಿರ್ತದೆ. ಆ ಒಂದು ಆದೇಶದಲ್ಲಿ ಇನ್ನಿತರೆ ಯಾವುದೇ ಆರೋಪಿಗಳ ಬಗ್ಗೆ ಯಾವುದೇ ರೀತಿಯ ಒಂದು ಉಲ್ಲೇಖ ಇಲ್ಲ, ಅಂದ್ರೆ ನೆಗೆಟಿವ್ ಅಬ್ಸರ್ವೇಷನ್ಸ್ ಯಾವುದೂ ಇಲ್ಲ. ಹಾಗಾಗಿ ಈ ಒಂದು ಆದೇಶದ ಒಂದು ಪ್ರಯೋಜನವನ್ನ ಸಾಮ್ಯತೆಯ ಆಧಾರದ ಮೇಲೆ, ಅಂದ್ರೆ ಗ್ರೌಂಡ್ ಆಫ್ ಪ್ಯಾರಿಟಿ, ಆ ಒಂದು ಆಧಾರದ ಮೇಲೆ ಇನ್ನಿತರ ಆರೋಪಿಗಳು ಪಡೀಲಿಕ್ಕೆ ಸಾಧ್ಯ ಇದೆ ಸರ್. ಇವತ್ತಿನ ಆದೇಶ ದರ್ಶನ್ಗಾಗಿದ್ರೆ ಅನುಕೂಲ ಆಗೋದಿಲ್ಲ, ಅವ್ರಿಗೇನು ಇದನ್ನ ಆಧರಿಸಿಕೊಂಡು ನಾನು ಅದೇ ಸರ್, ಈಗ ಅವರು ಸರ್ವೋಚ್ಚ ನ್ಯಾಯಾಲಯದ ಮೊರೆ ಹೋಗಿದ್ರೆ ಖಂಡಿತ ಈ ಒಂದು ಆದೇಶದ ಒಂದು ಅವರಿಗೆ ಒಂದು ಪ್ರಯೋಜನವನ್ನ ಲಾಭವನ್ನ ಅವ್ರು ಪಡಿಬೋದಿತ್ತು. ಈಗಾಗಲೇ ಅವರು ಹೋಗಿ ಅಲ್ಲಿ ತಿರಸ್ಕೃತ ಆಗಿರೋದ್ರಿಂದ ನನ್ನ ಪ್ರಕಾರ ಇನ್ನು ಸುಮಾರು ಮೊನ್ನೆ ಸರ್ವೋಚ್ಚ ನ್ಯಾಯಾಲಯ ಕಾಲಾವಧಿ ಹೇಳಿದೆ 1 ವರ್ಷ, ಅಲ್ಲಿಯ ತನಕ ಅವರು ಈ ಒಂದು ಆದೇಶದ ಲಾಭವನ್ನು ಪಡೆಯೋದು ಸ್ವಲ್ಪ ಕಷ್ಟ ಸಾಧ್ಯ ಅನ್ನೋದು ನನ್ನ ಅನಿಸಿಕೆ.